ತುಂಬಾ ಕುತೂಹಲ ಮೂಡಿಸಿದೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಡೆ. ಸಿಎಂ ಹಾಗೂ ಡಿಸಿಎಂ ರನ್ನ ಪ್ರತ್ಯೇಕವಾಗಿ ಸಚಿವ ಸತೀಶ್ ಜಾರಕಿಹೊಳಿ ದಿಢೀರ್ ಅಂತ ಭೇಟಿ ಮಾಡಿದ್ದಾರೆ. ದೆಹಲಿ ಪ್ರವಾಸ ಮುಗಿಸಿ ವಾಪಸ್ಸಾದ ಬೆನ್ನಲ್ಲೇ ಭೇಟಿಯಾಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಯಾವಾಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಅಸಮಾಧಾನ ಇತ್ತು, ಸಿಡಿದೇಳ್ತಾ ಇದ್ರು. ಬೆಳಗಾವಿ ರಾಜಕೀಯದಲ್ಲಿ ಮೂಗು ತೂರಿಸೋ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ದೂರ ಇರೋದಕ್ಕೆ ಹೇಳಿ ಅಂತ ಸಾಕಷ್ಟು ಸಲ ಹೈಕಮಾಂಡ್ ನಾಯಕರಿಗೂ ಕೂಡ ಕಂಪ್ಲೇಂಟ್ ಮಾಡಿರೋದನ್ನ ನಾವು ಕಂಡಿದ್ದೀವಿ. ಆದ್ರೆ ಈಗ ಲೋಕೋಪಯೋಗಿ ಸಚಿವ ದಿಢೀರ್ ಅಂತ ಸಿಎಂ ಮತ್ತು ಡಿಸಿಎಂ ರನ್ನ ಪ್ರತ್ಯೇಕ ಭೇಟಿ ಮಾಡಿದ್ದಾರೆ. ಸಿಎಂ ರನ್ನಂತೂ ಅವರು ಅವಾಗವಾಗ ಭೇಟಿ ಮಾಡ್ತಿರ್ತಾರೆ, ಅದರಲ್ಲೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಲೋಕೋಪಯೋಗಿ ಸಚಿವ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿಯ ದೃಶ್ಯ ಇದು. ಮುನಿಯಪ್ಪನವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನ ಹೇಗೆ ಕಂಟಿನ್ಯೂ ಮಾಡಬೇಕು, ಎಲ್ಲೆಲ್ಲಿ ಕಟ್ ಆಫ್ ಮಾಡಬೇಕು ಅನ್ನೋದರ ಬಗ್ಗೆ ಮಾತುಕತೆ ಕೂಡ ನಡೆಸಿದ್ರು. ಅದಾದ ನಂತರ ಅದನ್ನ ಪರಿಶೀಲನೆ ಮಾಡಲಾಗುತ್ತೆ ಅನ್ನೋದನ್ನ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದ್ದಂತೆ ರಾಜ್ಯದಲ್ಲಿರುವಂತಹ ನಾಯಕರು ಅದನ್ನ ಸರಿಪಡಿಸುವಂತಹ ಕೆಲಸ ಮಾಡಿದ್ರು. ಆದ್ರೆ ಈಗ ಡಿಸಿಎಂ ಅವರನ್ನ ಭೇಟಿ ಮಾಡಿರುವುದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಸಿಎಂ ಡಿಸಿಎಂ ರನ್ನ ಪ್ರತ್ಯೇಕ ಭೇಟಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಬದಲಾದ ಸನ್ನಿವೇಶದಲ್ಲಿ ರೆಬಲ್ ಆಗಬಹುದೆಂಬ ಗುಸುಗುಸು ಕೂಡ ಸದ್ಯಕ್ಕೆ ಇದೆ. ಈ ಬಗ್ಗೆ ಸತೀಶ್ ಬಣದ ಮೇಲೆ ಪಕ್ಷದಲ್ಲಿ ಸಣ್ಣದೊಂದು ಡೌಟ್ ಇದೆ. ಹೀಗಿರುವಾಗಲೇ ಸದ್ದಿಲ್ಲದೆ ಭೇಟಿ ಮಾಡಿದ್ದಾರೆ ಡಿಸಿಎಂ ಮತ್ತು ಸಿಎಂ ರನ್ನ ಸತೀಶ್ ಜಾರಕಿಹೊಳಿ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸಂಜೆ ಡಿಸಿಎಂ ರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಸತೀಶ್ ಜಾರಕಿಹೊಳಿ ಅವರು ನಡೆಸಿದ್ದಾರೆ. 1 ಗಂಟೆಯ ಕಾಲ ಡಿಸಿಎಂ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ಹೆಬ್ಬಾಳ್ಕರ್ ವಿಚಾರಕ್ಕೆ ಜಿಲ್ಲೆಯಲ್ಲಿ ಮೂಗು ತೂರಿಸ್ತಾ ಇದ್ರು ಡಿಸಿಎಂ ಅನ್ನುವಂತಹ ಬೇಸರ ಈ ಹಿಂದಿನಿಂದಲೂ ಕೂಡ ಇತ್ತು. ಡಿಕೆ ಶಿವಕುಮಾರ್ ಅವರ ಮೇಲೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ನಾಯಕರ ಹತ್ರ ಕಂಪ್ಲೇಂಟ್ ಕೂಡ ಮಾಡಿರೋ ಉದಾಹರಣೆಗಳಿದೆ. ಇದೆಲ್ಲ ಆದ ನಂತರ ಈ ಭೇಟಿ ಯಾವ ಕಾರಣಕ್ಕೆ ಸದ್ದಿಲ್ಲದೆ ಈ ಭೇಟಿ ಮಾಡಿರುವುದು ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.